ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕು ಶ್ರೀ ರಂಗನಾಥಸ್ವಾಮಿ ಅಗ್ನಿವಂಶ ಕ್ಷತ್ರಿಯ ತಿಗಳರ ಅರವಂಟಿಕೆ ಸಮಿತಿ ವತಿಯಿಂದ ಐತಿಹಾಸಿಕ ಮಾಗಡಿ ರಂಗನಾಥಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ರಂಗನಾಥಸ್ವಾಮಿಯ ಬ್ರಹ್ಮರಥೋತ್ಸವದಿಂದ 3 ದಿನಗಳ ಕಾಲ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಈ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಸಮಾಜದ ಬಂಧುಗಳೆಲ್ಲರೂ ಕೂಡ ಸಹಕಾರವಿರುತ್ತದೆ. ನಮಸ್ತೆ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಗಡಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಅರವಂಟಿಕೆಯನ್ನು ನಡೆಸ್ತಾ ಇದ್ದಾರೆ ನಿಮ್ಮ ಸಮುದಾಯದ ವತಿಯಿಂದ. ಎಷ್ಟನೇ ವರ್ಷದ ಇದು ಅರವಂಟಿಕೆ? ಮಾಗಡಿ ತಾಲೂಕು ಶ್ರೀ ರಂಗನಾಥ ಸ್ವಾಮಿ ಅಗ್ನಿವಂಶ ಕ್ಷತ್ರಿಯ ತಿಗಳ ಜನಾಂಗದ ಈ ಒಂದು ಅರವಂಟಿಕೆ ನಮ್ಮ ಪೂರ್ವಿಕರು ಅಂದರೆ ರಂಗನಾಥ ಸ್ವಾಮಿ ಯಾವಾಗ ಉದ್ಭವ ಆಗಿದ್ರು ಆಗಿನ ಕಾಲದಿಂದನೂ ನಮ್ಮ ಹಿರಿಕರು ಈ ಒಂದು ಅರವಂಟಿಕೆಯನ್ನು ಮಾಡ್ಕೊಂಬತ್ತಾ ಇರ್ತಾರೆ. ಹಿಂದೆ ಕಲ್ಲಿನ ಮಂಟಪ ಇತ್ತು, ಅದರೊಳಗೆ ದಿವಂಗತ ಯಜಮಾನ್ ಕರಿಯಪ್ಪನವರ ನೇತೃತ್ವದಲ್ಲಿ ಒಂದು ಅರವಂಟಿಕೆ ನಡೀತಾ ಇತ್ತು. ತದನಂತರ ಮುದ್ದನ್ಮಯ್ಯನವರು, ತದನಂತರ ನಾರಾಯಣಪ್ಪರು, ಈಗ ಯಜಮಾನ್ ಸಿದ್ದರಾಜು, ಆ ಹಿರಿಯ ಆಣ್ಕಾರರಾದ ನರಸಿಂಹಮೂರ್ತಿಯವರು, ಆಣ್ಕಾರರಾದ ಹನುಮಂತಯ್ಯನವರು, ಆಪತ್ತರವರು, ಪರಶಿವಯ್ಯನವರು, ಶಿವಲಿಂಗಯ್ಯನವರು, ಕೃಷ್ಣಪ್ಪನವರು, ಸಿದ್ದಪ್ಪನವರು, ಮರಳಣ್ಣನವರು, ಕೆಂಪಯ್ಯನವರು, ಪಂಚಿಂಗಯ್ಯನವರು, ಇನ್ನು ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಮತ್ತು ಟ್ರಸ್ಟ್ನ ಸದಸ್ಯರುಗಳು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು
ಸಾರ್ವಜನಿಕರ ಒಂದು ಈ ಕಾರ್ಯಕ್ರಮ ಅಂದ್ಕೊಂಡು ಈ ರಂಗನಾಥ ಸ್ವಾಮಿಯ ಒಂದು ಹಬ್ಬ ಈ ಮಾಗಡಿ ತಾಲೂಕಿಗೆ ಒಂದು ಹಬ್ಬ ಇದ್ದಂಗಿದ್ದು. ಆ ರಂಗನಾಥ ಸ್ವಾಮಿಯ ಈ ಹಬ್ಬದ ಕಾರ್ಯಕ್ರಮದಲ್ಲಿ ನಮ್ಮ ಜನಾಂಗದೆಲ್ಲ ನಮ್ಮ ಜನಾಂಗದ ಮನೆಯವರು ಬಂದು 3 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹಿರೀಕರು ನಮ್ಮ ಪೂರ್ವಿಕರು ಹಾಕ್ಕೊಟ್ಟ ಈ ಒಂದು ತಳಾದಿಗಳಿಗೆ ನಮ್ಮ ಹಿರಿಯರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಭೂಮಿಯನ್ನೇ ನಂಬಿ ಅಗ್ನಿವಂಶ ಕ್ಷತ್ರಿಯ ತಿಗಳಗೌಡ ಸಮುದಾಯದವರು ತೋಟ ತುಡಿಕೆಗಳನ್ನು ಮಾಡಿಕೊಂಡು ಸಮಾಜಕ್ಕೆ ಉಪಯುಕ್ತವಾದ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಅಗ್ನಿವಂಶ ಕ್ಷತ್ರಿಯ ತಿಗಳರ ಅರವಟ್ಟಿಗೆ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ದಾಸೋಹದಲ್ಲಿ ತಾವು ಸಾಮೂಹಿಕವಾಗಿ ಭಾಗವಹಿಸಿದ್ದೀರಿ. ತಮ್ಮ ಕುಲಾಚಾರದ ಬಗ್ಗೆ, ತಮ್ಮ ಪೂರ್ವಿಕರ ಬಗ್ಗೆ ಮಾತಾಡಿ. ಮಾಗಡಿ ತಾಲೂಕು ಶ್ರೀ ರಂಗನಾಥ ಸ್ವಾಮಿ ಅಗ್ನಿವಂಶ ಕ್ಷತ್ರಿಯ ತಿಗಳರ ಅರವಟ್ಟಿಗೆ ಸಮಿತಿ ಪೂರ್ವಜರು ಹಿಂದಿನ ಕಾಲದಿಂದಲೂ ಅರವಟ್ಟಿಗೆಯನ್ನು ಸುಮಾರು ಇತಿಹಾಸ ಪ್ರಸಿದ್ಧವಾದಂಥ ಕಾಲದಿಂದಲೂ ನಡೆಸ್ಕೊಂಡು ಬರ್ತಾಯಿದ್ರು. ಅದೇ ರೀತಿ ನಮ್ಮ ಹಿರಿಯರಾದಂಥ ಇಲ್ಲಿ ಸೇರ್ತಕ್ಕಂಥ ನಮ್ಮ ಹಿರಿಯರು ಮತ್ತು ನಮ್ಮ ಜನಾಂಗದ ಕುಲಬಂಧವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬರ ಲಿಂಗರಾಜು ಆಗಿರ್ಬೋದು, ಪ್ರತಿಯೊಬ್ಬರು ಒಂದು ವೇಳೆ ಸಣ್ಣ ಪುಟ್ಟ ವ್ಯತ್ಯಾಸ ಬಂದು ಅದನ್ನು ಏನು ಇಬ್ಬಾರ್ದಾಗೆ ನಿಂತ್ಕೊಂಡು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ತಂದೆ ತಾಯಿಯ ಮಕ್ಕಳಂತೆ ಅಗ್ನಿವಂಶ ಕ್ಷತ್ರಿಯ ಸಮುದಾಯದ ತಿಗಳಗೌಡರು ಎಲ್ಲ ಸಮುದಾಯಗಳಿಗೆ ಅನ್ನದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯವಾದದ್ದು. ದೇವರ ಕೃಪೆ ತಮಗಿರಲಿ, ಇದು ಚಾರಿತ್ರಿಕವಾಗಿ ಮುಂದುವರ್ಕೊಂಡು ಹೋಗಲಿ ಅಂತೇಳಿ ವಂದನೆ, ಅಭಿನಂದನೆಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.